ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ MKM ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, SSLC ಮಾರ್ಕ್ಸ್ ಕಾರ್ಡ್ ಏನಾದರೂ ನೀವು ಕಳ್ಕೊಂಡಿದ್ರಪ್ಪ ಅಂತಂದರೆ, ಇಲ್ಲಪ್ಪ ಅಂತಂದರೆ ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಂತಂದರೆ ನಮ್ಮ SSLCದು ಸೆಕೆಂಡ್ ಕಾಪಿ ಮಾರ್ಕ್ಸ್ ಕಾರ್ಡನ್ನು ಯಾವ ಥರ ನಾವು ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ನನ್ನ ಈ ಒಂದು ಚಾನಲ್ನಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು. ಸೊ ಅದು ತುಂಬ ಹಳೆಯ ವಿಡಿಯೋ. ಅದರಲ್ಲಿ ಏನಪ್ಪ ಅಂತಂದರೆ ಇವಾಗ ಕೆಲವೊಂದು ಅಪ್ಡೇಟ್ಸ್ ಆಗಿದೆ. ಸೊ ಆ ಅಪ್ಡೇಟ್ಸ್ಗಳು ಏನೇನು ಅನ್ನೋದನ್ನು ಕಂಪ್ಲೀಟಾಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು SSLC ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ ಕಾಪಿನ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು SSLC ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಆ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ದು ಒಂದು ಏನಾಗುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ, ಅಫಿಷಿಯಲ್ ವೆಬ್ಸೈಟ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಾವು ನಮ್ಮ SSLC ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಕಾಪಿಯನ್ನು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಫೇಲ್ ಆಗಿರುವಂಥ ಮಾರ್ಕ್ಸ್ ಕಾರ್ಡನ್ನು ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಹಾಗಂತಂದರೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದೇ ರೀತಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ ನಾವು ಹಾಕಬೇಕಂತಂದರೆ ಮೊದಲು ನಾವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದೇ ರೀತಿ ಆನ್ಲೈನ್ ಹಾಕೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿರ್ಬೇಕಂತಂದರೆ 500 KB ನಾವು ಯಾವುದೇ ಡಾಕ್ಯುಮೆಂಟ್ ಇದ್ರೂ ನಾವು 500 KBಯಿಂದ 1 MB ಒಳಗಡೆ PDF ಫೈಲನ್ನು ನಾವು ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ಕಂಪಲ್ಸರಿಯಾಗಿ ಆಧಾರ್ ಕಾರ್ಡನ್ನು ನೀವು ರೆಡಿ ಇಟ್ಕೊಂಡಿರಬೇಕು. ಅದೇ ರೀತಿ ಅಭ್ಯರ್ಥಿಯು ಕಾರ್ಯದರ್ಶಿಗಳು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಮಾಣ ಮಂಡಳಿ ರವರಿಗೆ ಬರೆದ ಒಂದು ಅರ್ಜಿ ಅಂತಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇರುತ್ತೆ. ಸೊ ಆ ಫಾರ್ಮ್ಯಾಟ್ ಏನಪ್ಪ ಅಂತಂದರೆ ನೀವು ಅದನ್ನು ಅಪ್ಲಿಕೇಶನ್ ಫಿಲ್ ಮಾಡಿ ಏನು ಮಾಡಬೇಕು, ತೊಗೊಂಡಿರಬೇಕು, ರೆಡಿ ಇಟ್ಟಿರಬೇಕು. ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿರೋಂಥ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ಸೊ ಈ ಫಾರ್ಮ್ಯಾಟಲ್ಲಿ ನೀವೇನಪ್ಪ ಅಂತಂದರೆ ಈ ಫಾರ್ಮ್ಯಾಟಲ್ಲಿ ಕಂಪ್ಲೀಟಾಗಿ ಇದನ್ನು ಫಿಲ್ ಮಾಡಿರಬೇಕಾಗತ್ತೆ. ಸೊ ನಿಮ್ಮದು ಯಾವುದೋ ವಿಭಾಗ ಬರುತ್ತೆ ಅದನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ಸೊ ಯಾವ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೀವು SSLC ಮುಗಿಸಿದ್ದೀರಾ ಅದು, ಸೊ ಯಾವ ವರ್ಷದಿಂದ ಯಾವ ವರ್ಷದ ತಿಂಗಳಲ್ಲಿ ಪಾಸಾಗಿದ್ದೀರಾ, ಅದೇ ರೀತಿ ಯಾವ ಕಾರಣಕ್ಕಾಗಿ ನೀವು ಇದು ಮಾಡಿದ್ದೀರಾ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರು ಹಾಕಬೇಕು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರ. ಅದೇ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ಥರ. ಅದೇ ರೀತಿ ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಅದೇ ರೀತಿ ಡೇಟ್ ಆಫ್ ಬರ್ತ್, ಯಾವಾಗ ಪಾಸಾಗಿದ್ದು ಅಂದರೆ ವರ್ಷ ಮತ್ತು ತಿಂಗಳು, ಅದೇ ರೀತಿ ಹೆಸರು ಮತ್ತು ನಿಮ್ಮ ಸ್ಕೂಲ್ದು ಹೆಸರು ಮತ್ತು ಅಡ್ರೆಸ್ಸು, ಅಭ್ಯರ್ಥಿಯ ವಿಳಾಸ ಅಂದರೆ ನಿಮ್ಮ ಅಡ್ರೆಸ್ಸು, ನೆಕ್ಸ್ಟು ಮೊಬೈಲ್ ನಂಬರ್. ಸೊ ಕೆಳಗಡೆ ಸ್ಥಳ ದಿನಾಂಕ ಹಾಕಿ ಸೈನ್ ಹಾಕಿ. ಅದೇ ರೀತಿ ಕೆಳಗಡೆ ಹೆಸರನ್ನು ಕೂಡ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನಷ್ಟು ಫಿಲ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಅಫಿಡಿಯೇಟ್ ಕಾಪಿ. ಸೊ ಅಫಿಡಿಯೇಟ್ ಕಾಪಿ ಕೂಡ ನೀವು ಮಾಡ್ಕೊಂಡಿರಬೇಕು. ಸೊ ಯಾವುದಪ್ಪ ಅಂತಂದರೆ ಅದು ಸೊ ಇಲ್ಲಿ ನೋಡ್ಬೋದು. ಸೊ ಇದೇನಪ್ಪ ಅಂತಂದರೆ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ನೀವು ಮಾಡಿಸ್ಬೇಕಾಗತ್ತೆ. ಸೊ 20 ರೂಪಾಯಿದೊಂದು ಸ್ಟ್ಯಾಂಪ್ ಪೇಪರನ್ನು ತೊಗೊಂಡ್ಬಿಟ್ಟು ಸೊ ಫಸ್ಟ್ ಪಾರ್ಟಿ ಹೆಸರಲ್ಲಿ ನಿಮ್ಮ ಒಂದು ಹೆಸರಿರಬೇಕು. ಅದೇ ರೀತಿ ಸೆಕೆಂಡ್ ಪಾರ್ಟಿಯಲ್ಲಿ ಇಲ್ಲಿ ನೋಡ್ಬೋದು ಸೆಕ್ರೆಟ್ರಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹಾಕ್ಬಿಟ್ಟು ಯಾವ ಡಿವಿಷನಲ್ಲಿ ಬರ್ತಿರಲ್ಲ ಸೊ ನೀವು ಆ ಡಿವಿಷನ್ ಹೆಸರನ್ನು ಹಾಕ್ಬಿಟ್ಟು ಒಂದು 20 ರೂಪೀಸು ಸ್ಟ್ಯಾಂಪ್ ಕಾಪಿಯನ್ನು ನೀವು ತಗೋಬೇಕು. ಅದಾದ ನಂತರ ಈ ಒಂದು ಕೆಳಗಡೆ ಕಾಣಿಸ್ತಿರೋಂಥ ಡೀಟೇಲ್ ಏನಿದೆಯಲ್ಲ ಅದರಲ್ಲಿ ನೀವು ಟೈಪ್ ಮಾಡಿ ಪ್ರಿಂಟೌಟ್ ಹಾಕೋಬೇಕು. ಸೊ ಅದೇ ರೀತಿ ಅಭ್ಯರ್ಥಿಯು ಮೈನರ್ ಆಗಿದ್ದಲ್ಲಿ ಅಭ್ಯರ್ಥಿಯ ಪೋಷಕರು ಪ್ರಮಾಣೀಕರಿಸುವುದು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೇನಾದರೂ ಮೈನರ್ ಇದ್ರಪ್ಪ ಅಂತಂದರೆ ನಿಮ್ಮ ಪೇರೆಂಟ್ಸ್ ಏನು ಮಾಡ್ಬೋದು, ಒಂದು ಸಿಗ್ನೇಚರ್ ಅಥವಾ ಅವ್ರ ಹೆಸರಲ್ಲಿ ನೀವು ಇದನ್ನು ಮಾಡಬಹುದು. ಸೊ ಇದಷ್ಟು ರೆಡಿ ಮಾಡಿಕೊಂಡು ಏನು ಮಾಡಿ ತಿರ್ಗಾ ನೀವು ಅಪ್ಲಿಕೇಶನ್ಗೆ ಬನ್ನಿ. ಸೊ ಅಪ್ಲಿಕೇಶನ್ಗೆ ಆದ ಮೇಲೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಐ ಹ್ಯಾವ್ ರೀಡ್ ಅಂತ ಹಾಕ್ಬಿಟ್ಟು ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಾರಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸರ್ವಿಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಫೋರ್ತ್ ಕಾಪಿ, ಫೇಲ್ಡ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಸೊ ಸೆಕೆಂಡ್ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ
2 ಸರ್ವೀಸಸ್ ಬರುತ್ತೆ. ಜನರಲ್ ಸರ್ವೀಸ್. ಸೊ ಜನರಲ್ ಸರ್ವೀಸ್ ಮಾಡಿದ್ರಪ್ಪ ಅಂತಂದರೆ ಇದು 1 ತಿಂಗಳು ಟೈಮ್ ತೊಗೊಳುತ್ತೆ. ಅದೇ ರೀತಿ ₹875 ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಅದೇ ರೀತಿ ಸ್ಪೆಷಲ್ ಸರ್ವೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇದು 5 ದಿವಸದಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಅದೇ ರೀತಿ ₹1750 ಅದು ಚಾರ್ಜಸ್ ಆಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಏನಿದೆ ನಿಮ್ಮ ನೇಮ್ ಹಾಕಬೇಕಾಗತ್ತೆ. ಫಾದರ್ ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಅದೇ ರೀತಿ ಮಂತು ಯಾವಾಗ ಪಾಸ್ ಆಗಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಅದೇ ರೀತಿ ಪಾಸ್ಡ್ ಇಯರನ್ನು ಇಲ್ಲಿ ಹಾಕಿ, ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಲ್ಲಿ ಇಮೇಲ್ ID ಹಾಕಿ, ಡಿಸ್ಟ್ರಿಕ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಇಲ್ಲಿ ಸ್ಕೂಲ್ ನೇಮ್ ಆ್ಯಂಡ್ ಅಡ್ರೆಸ್. ಸೊ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದರೆ ಸ್ಕೂಲ್ ನೇಮ್ ಮತ್ತು ಅಡ್ರೆಸ್ ಏನಾಗುತ್ತೆ ಡೈರೆಕ್ಟಾಗಿ ಆಟೋಮೆಟಿಕ್ ಇಲ್ಲಿ ತೋರಿಸೋದಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಸ್ಕೂಲನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ನಿಮಗೆ ಜನ್ರೇಟ್ OTP ಅಂತ ತೋರಿಸ್ತಾ ಇದೆಯಲ್ಲ, ಸೊ ಆ ಬಟನ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿ ಓಪನ್ ಆದ ಕೂಡಲೇ ನೀವೇನು ಮಾಡಬೇಕು, ಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ OTP ಬರುತ್ತೆ. ಸೊ OTPಯನ್ನು ಫಿಲ್ ಮಾಡಿ. ನೆಕ್ಸ್ಟು ಪ್ರೋಸೆಸ್ಸಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಕಂಪ್ಲೀಟ್ ಸ್ಕೂಲ್ ಡೀಟೇಲ್ಸ್ ಕೇಳುತ್ತೆ. ಅದೇ ರೀತಿ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ. ಸೊ ಅಡ್ರೆಸ್ ನೀವು ಅಂದರೆ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ಸನ್ನು ನೀವು ಹಾಕಬೇಕಾಗತ್ತೆ. ಬಟ್ ಏನಪ್ಪ ಅಂತಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆ ಅಡ್ರೆಸ್ಗೆ ಡೆಲಿವರಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಲ್ಲಿದ್ದೀರ ನೋಡಿಕೊಂಡು ಅದೇ ಒಂದು ಇದರದ್ದು ನೀವು ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಅದೇ ರೀತಿ ಆಧಾರ್ ಕಾರ್ಡ್ ಕೂಡ ಕಂಪಲ್ಸರಿಯಾಗಿ ಅದೇ ಅಡ್ರೆಸ್ ಇರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಿಯರ್ ಕನ್ಫರ್ಮೇಷನನ್ನು ಮಾಡಿಕೊಂಡು ನೀವು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಎಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ. ಒಂದು ರೆಫರೆನ್ಸ್ ನಂಬರ್ ನಿಮಗೆ ಬರುತ್ತೆ. ರೆಫರೆನ್ಸ್ ನಂಬರ್ ಬಂದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಬಂದಮೇಲಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕ್ಬಿಟ್ಟು ಆಧಾರ್ ಕಾರ್ಡ್ ಮತ್ತು ನೆಕ್ಸ್ಟ್ ನೀವು ಇನ್ನೊಂದೇನಪ್ಪ ಅಂತಂದರೆ ಇದು ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಬರೆದಿರ್ತೀರಲ್ಲ, ಸೊ ಅದೊಂದು, ನೆಕ್ಸ್ಟು ಅಫಿಡಿಯೇಟ್ ಕಾಪಿ. ಸೊ ಅಷ್ಟೂ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ 1 by 1. ಅಪ್ಲೋಡ್ ಆದ ಮೇಲೆ ನೆಕ್ಸ್ಟು ಮೇಕ್ ಪೇಮೆಂಟ್ ಮೇಲೆ ಬನ್ನಿ. ಮೇಕ್ ಪೇಮೆಂಟ್ ಬಂದುಬಿಟ್ಟು ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ, ಮತ್ತು ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದ ಮೇಲೆ ಅಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಬರುತ್ತೆ. ಪೇಮೆಂಟನ್ನು ಮಾಡಿ. ಸೊ ಪೇಮೆಂಟನ್ನು ಮಾಡಿ ಆದ ಮೇಲೆ ಫೈನಲ್ ಸಬ್ಮಿಟ್ ಆಗುತ್ತೆ. ಆವಾಗ ನೀವು ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ತೊಗೋಬೇಕಾಗತ್ತೆ. ಸೊ ತೊಗೊಂಡು ಆದ ಮೇಲೆ ನೀವು ಆವಾಗ ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ಏನು ಮಾಡ್ಕೋಬೋದಪ್ಪ ಅಂತಂದರೆ ನಿಮ್ಮ ಒಂದು ಸೆಕೆಂಡ್ ಕಾಪಿಯನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೀವು ಯಾವುದೋ ಒಂದು ಸರ್ವೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಜನರಲ್ ಸರ್ವೀಸ್, ಸ್ಪೆಷಲ್ ಸರ್ವೀಸ್, ಸೊ ಅದೆರಡರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಾಗುತ್ತಪ್ಪ ಅಂತಂದರೆ ಡೈರೆಕ್ಟಾಗಿ ಡೆಲಿವರಿ ಆಗುತ್ತೆ. ಸೊ ಇಷ್ಟು ಸ್ನೇಹಿತರೆ ಈ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.